ಏನಿಲ್ಲ, ಹಿಂದೆ ಕಾಮಗಾರಿಗಳಾಗಿದ್ದು ಚುನಾವಣಾ ನೀತಿ ಸಂಹಿತೆಯಿಂದ ಇವನು ಯಾವುದೂ ಕೂಡ ಗುದ್ಲಿ ಪೂಜೆ ಮಾಡೋಕ್ಕಾಗಿರಲಿಲ್ಲ. ದೊಡ್ಡಪಾಳ್ಯದಿಂದ ಹಿಡಿದು ಸೇವಾನಗರದಿಂದ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ, ಶಾನ್ಭೋಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಕಲ್ಲೂರಿನಲ್ಲೊಂದು ಶುದ್ಧ ನೀರಿನ ಘಟಕ ಉದ್ಘಾಟನೆ, ಹೀಗೆ ಕಾರ್ಯಕ್ರಮಗಳನ್ನ ಉದ್ದಕ್ಕೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ದೊಡ್ಡಪಾಳ್ಯದಲ್ಲಿ ಒಂದು ಭಾಳ ಪ್ರಮುಖವಾದಂಥ ರಸ್ತೆ, ಆ ಜನಗಳಿಗೆ ಆ ಕಾಡಿಗೆ ಹತ್ರ ಹೋಗ್ಬೇಕಾಗಿತ್ತು. ಅದು ರಸ್ತೆನ ಭಾಳ ದಿವಸಗಳಿಂದ ಕೇಳ್ತಿದ್ರು. ಇವೆಲ್ಲ ಸಹಕಾರ ಡಿ ಕೆ ಸುರೇಶ್ ಅವರು ಚುನಾವಣೆ ಮುಂಚೆನೇ ಮಾಡಿಸಿದ್ದು. ಇವಾಗ ನಾವು ಬರೋಕ್ಕಾಗಲಿಲ್ಲ. ಆ ಟೈಮಲ್ಲಿ ಚುನಾವಣೆ ಆದಮೇಲೆ ಬಂದಿದ್ದೀವಿ ಉದ್ಘಾಟನೆ ಮಾಡಲಿಕ್ಕೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಮಾಡ್ತಾಯಿದ್ದೀವಿ. ನಮ್ಮ ವಿರೋಧಿಗಳು ಟೀಕೆ ಮಾಡ್ತಾರೆ, ಗ್ಯಾರಂಟಿ ಕೊಡ್ತಾಯಿದ್ದಾರೆ, ದಿವಾಳಿ ಆಗಿಬಿಟ್ಟಿದೆ ರಾಜ್ಯ, ಅಭಿವೃದ್ಧಿ ಆಯ್ತಾ ಇಲ್ಲ ಅಂತೇಳಿ. ಅದಕ್ಕೆ ನಮ್ಮ ವಿರೋಧಿಗಳಿಗೆ ಉತ್ತರ ನಾವು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಸರ್ KPS ಶಾಲೆ ಆರಂಭಕ್ಕೆ ಏನಾದರೂ ಈ ಕಡೆ ಕ್ರಮ ಕೊಟ್ಟಿದ್ದೀರಾ? 8 KPS ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಕೊಟ್ಟಿದ್ದೀವಿ. ಜಾಲಮಂಗಲದಲ್ಲಿ ಈಗ ಸಾಂಕೇತಿಕವಾಗಿ ಈ ವರ್ಷ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ದಾನಿಗಳಿಂದ ಬಸ್ಗಳನ್ನ ಕೊಡಬೇಕು ಅಂತೇಳಿ ದಾನಿಗಳ ಹತ್ರ ಮನವಿ ಮಾಡಿದ್ದೀವಿ. ನಾನು ಕೂಡ ಒಂದು ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದ ಹೆಸರು ನಾನು ಕೂಡ ಒಂದು ಬಸ್ ಬಿಡ್ತಾಯಿದ್ದೀನಿ, ಒಂದು ಎಲೆಕ್ಟ್ರಿಕ್ ಬಸ್ಸು. ಯಾವ ರೀತಿ ಶಿಕ್ಷಣ ನಗರ ಪ್ರದೇಶದಲ್ಲಿ ನಡೀತಾ ಇದೆ, ಇಂಗ್ಲೀಷ್ ಶಿಕ್ಷಣವನ್ನು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಕೊಡಬೇಕು. 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಕೂಡ ಒಂದೇ ಸೂರಿನಡಿನಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು. ಉತ್ತಮವಾದಂಥ ಇಂಗ್ಲೀಷ್ ಅಭ್ಯಾಸವನ್ನು ಮಾಡಿಸ್ಬೇಕು. ಕಂಪ್ಯೂಟರ್ ತರಬೇತಿಯನ್ನು ಕೊಡಬೇಕು. ಈ ರೀತಿ ಹಲವಾರು ಯೋಜನೆಗಳನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಪ್ರಥಮ ಹಂತದಲ್ಲಿ ಜಾಲಮಂಗಲದಲ್ಲಿ ಮಾಡ್ತಾಯಿದ್ದೀವಿ. 25ನೇ ತಾರೀಕು ನಮ್ಮ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಏನು ನಮ್ಮ ಗೃಹ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವರು ಮತ್ತು ಆಹಾರ ಸಚಿವರಾದಂಥ ಸನ್ಮಾನ್ಯ ಮುನಿಯಪ್ಪನವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಾದ ನಂತರ ಡಿ ಕೆ ಸುರೇಶ್ ಅವರು ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಹೋಗೋಣ, ಜಾಲಮಂಗಲಕ್ಕೆ ಹೋಗೋಣ. ಅಲ್ಲಿ ಜಾಲಮಂಗಲದಲ್ಲಿ ನೋಡಿ, ಸುತ್ತ ಇರ್ತಕ್ಕಂಥ ಒಂದು ಅರ್ಧ ಜಾಲಮಂಗಲ ಪಂಚಾಯತಿ ಪೂರ್ತಿ ತೊಗೊಂಡಿದ್ದೀವಿ, ದೊಡ್ಡಗಂಗಾಡಿ ಪಂಚಾಯತಿ ಪೂರ್ತಿ ತೊಗೊಂಡಿದ್ದೀವಿ. ಆಮೇಲೆ ಅರ್ಧ ನಮ್ಮ ಸೀಗುಪ್ಪೆ ಪಂಚಾಯತಿ ತೆಗೆದುಕೊಂಡು ಕಲ್ದೇವನಹಳ್ಳಿಯಿಂದ ಈ ಕಡೆಗೆ ಮತ್ತಿಕೆರೆ ಪಂಚಾಯತಿನ ಪೂರ್ತಿ ತೊಗೊಂಡಿದ್ದೀವಿ. ಇಷ್ಟು ಶಾಲೆಯಲ್ಲಿ ನಾವು ಮಕ್ಕಳನ್ನ ಕಲೆ ಹಾಕಿದಾಗ 500 ಮಕ್ಕಳು. ಅದಕ್ಕೆ ಟೀಚರ್ ಎಷ್ಟು ಅವರೇ ಅಂತ ನಾವು ನೋಡಿದಾಗ 52 ಜನ ಟೀಚರ್ ಇದ್ದಾರೆ. 52 ಜನ ಟೀಚರ್ ಅಂದರೆ 10 ಮಕ್ಕಳಿಗೆ ಒಂದು ಟೀಚರ್ ಇದ್ದಾರೆ. ನಾವು ಸರಿಯಾದ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡ್ರೆ ಬಸ್ಗೂ ಕೂಡ ಸರ್ಕಾರನೇ ಹಣ ಕೊಡ್ಬೋದು. ಶಿಕ್ಷಕರು 20 ಶಿಕ್ಷಕರು ಸಾಕು ನಮಗೆ. 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಉತ್ತಮ ಶಿಕ್ಷಣ ಕೊಡಲಿಕ್ಕೆ 20 ಶಿಕ್ಷಕರು ಸಾಕು. 30 ಶಿಕ್ಷಕರಿಗೆ ಕನಿಷ್ಠ 50,000 ಅಂತಂದರೆ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 15 ಲಕ್ಷ ಹಣ ಉಳಿತದೆ ನಮಗೆ. 30 ಶಿಕ್ಷಕರಿಗೆ 15 ಲಕ್ಷ ಹಣನ ನಾವು ಬಸ್ಗೆ ಮತ್ತೊಂದಕ್ಕೆ ಪ್ರತಿಯೊಂದಕ್ಕೂ ಉಪಯೋಗಿಸ್ಕೋಬೋದು. ಆ ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡ್ತಾಯಿದ್ದೀವಿ. ಅದನ್ನು ಅನುಷ್ಠಾನ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಇಲ್ಲೂ ಕೂಡ KPS ನಾನು ಇಲ್ಲಿ ಕೇಳ್ತಾ ಇದ್ದೀನಿ, 5 ಎಕರೆ ಜಾಗ ಕೊಟ್ಟರೆ ಈ ಪಂಚಾಯತಿನಲ್ಲಿ ಕೂಡ KPS ಶಾಲೆ ಪ್ರಾರಂಭ ಮಾಡ್ತೀವಿ. ಸರ್, ಪಶು ಆಸ್ಪತ್ರೆ ಏನಾದರೂ ನಿರ್ಮಾಣ? ಪಶು ಆಸ್ಪತ್ರೆ ಈಗಾಗಲೇ ಆಗಿದೆ. ನಾವು ಜಾಗ ಸಿಕ್ಕಿರಲಿಲ್ಲ. ಇಲ್ಲಿ ಈಗ ನೋಡಿದ್ದೀವಿ ನಾವು 10 ಗುಂಟೆ ಜಾಗ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಬೆಂಗಳೂರು ಮೇಯ್ನ್ ರೋಡು, ಎಲ್ಲ ಕುಂಟೆ ಲೆಕ್ಕ ದುಡ್ಡು, ಅಡಿ ಲೆಕ್ಕ. ಕುಂಟೆಗೆ ಹೆಚ್ಚು ಕಡಿಮೆ 20 ಲಕ್ಷ 30 ಲಕ್ಷ ಹೇಳ್ತಾರೆ ಇಲ್ಲಿ. ಅದಕ್ಕೆ ಸಮಸ್ಯೆ ಆಗಿದೆ. 10 ಗುಂಟೆ ಜಾಗ ಐಡೆಂಟಿಫೈ ಮಾಡಿದ್ದೀವಿ. ಬಂಡೆ ಕೊಟ್ಬಿಟ್ಟವ್ರೆ. ಸರ್ಕಾರಿ ಜಾಗ ಅಂದರೆ ಬಂಡೆ ಹೊಡೆಯೋದಕ್ಕೆ ಹೇಳಿದ್ದೀವಿ. ಈಗ ಬಂಡೆ ಹೊಡೆದು ಮಟ್ಟ ಮಾಡಿ ಅಲ್ಲಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಹಿಂದೆನೇ ನಮ್ಮ ಕಾಲದಲ್ಲೇ ನಾವೇ ಸ್ಯಾಂಕ್ಷನ್ ಮಾಡಿಸಿದ್ದು ವೆಟರ್ನರಿ ಹಾಸ್ಪಿಟಲ್ನ. ಈಗ 2017 ವೆಟರ್ನರಿ ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗಿತ್ತು. ಈಗ ಅದನ್ನು ಬಿಲ್ಡಿಂಗ್ ಕೂಡ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕಟ್ಟಲಿಕ್ಕೆ ಜಾಗ ಸಿಗ್ತಾಯಿಲ್ಲ ನಮ್ಗೆ ಇಲ್ಲಿ. ಅದರಿಂದ ಈಗ ಅದನ್ನು ಜಾಗ ಹೊಡೆದು ಕಟ್ಟಬೇಕು ಅಂತ ತೀರ್ಮಾನ. ಸರ್, ಪಟ್ಟಣದಲ್ಲಿ ರಸ್ತೆ ವಿಳಂಬ ಆಗ್ತಾ ಇದೆ ಸರ್, ಸಾಕಷ್ಟು ಟ್ರಾಫಿಕ್ ಸಮಸ್ಯೆ. ಅವರೇ ನೀವು ನಿಮ್ಮನ್ನೇ ಕರಿತೀವಿ, ಮಾತಾಡಿ ಅವ್ರ ಹತ್ರ. ಪ್ರತಿ 15 ದಿವಸಕ್ಕೊಂದ್ಸರಿ ಮೀಟಿಂಗ್ ಮಾಡ್ತಾಯಿದ್ದೀನಿ, ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾಯಿದ್ದೀನಿ. ಎಲ್ಲ ಕೂಡ ಏನೇನು ಸಮಸ್ಯೆ ಐತಿ ಎಲ್ಲ ನಿವಾರಣೆ ಮಾಡಿದ್ದೀನಿ. ಅಕ್ವಿಷನ್ ಸಮಸ್ಯೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೂ ಕೂಡ ನಿವಾರಣೆ ಮಾಡಿದ್ದೀನಿ. ಕೆಲಸ ಬೇಗ ಮಾಡಬೇಕು. ಏನೋ ಜೂನ್ ಜುಲೈ ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತ ವಾಗ್ದಾನವನ್ನು ಕೇಶಪ್ಪನವ್ರು ಕೊಟ್ಟಿದ್ದಾರೆ. ನೋಡೋಣ. ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತೈತೆ CM ಸಿದ್ದರಾಮಯ್ಯ. ನೀರಾವರಿ ಯೋಜನೆಯೇ ಅಲ್ಲ, ನಮ್ಮ ದುಡ್ಡು ತೊಗೊಂಡೋಗಿ ನಮ್ಮ ಹಣನ, ತೆರಿಗೆ ಹಣನ ನಮಗೆ ಸುಮಾರು 15-20% ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ತೆರಿಗೆ ಹಣದಲ್ಲಿ ನಮ್ಗೆ 50%ಗಿನ್ನ ಹೆಚ್ಚಿಗೆ ಕೊಟ್ಟರೆ ನಾವು ಇನ್ನೂ 2,000 ಕೊಡ್ತೀವಿ ಗೃಹಿಣಿಯರಿಗೆ, ತಾಯಂದಿರಿಗೆ. ಇನ್ನೂ ಅಭಿವೃದ್ಧಿ ಕೆಲಸ ಮಾಡ್ಬೋದು. ನಮ್ಮ ದುಡ್ಡು ತೊಗೊಂಡೋಗಿ ಬೇರೆ ರಾಜ್ಯಗಳಿಗೆ ಹಂಚ್ತಾ ಇರ್ತಕ್ಕಂಥದ್ದನ್ನು ನಮ್ಮ ಮುಖ್ಯಮಂತ್ರಿಗಳು ಖಂಡಿಸವ್ರೆ. ಜಾತಿ ಗಣತಿಯಿಂದ ಯಾರಿಗೂ ಅನ್ಯಾಯವಾಗಲ್ಲ. CM DCM ಅಭಯ ಹೇಳೋರೆ. ಆ ವಿಚಾರ ಸಂಬಂಧಪಟ್ಟಂಗೆ ಸರ್, ಅನ್ಯಾಯ ಆಯ್ತದೆ ಅಂತೇಳಿ ವಿರೋಧ ಪಕ್ಷವ್ರು ಬೊಬ್ಬೆ ಹೊಡಿತಾವ್ರಲ್ಲ, ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಜಾತಿ ಗಣತಿಯಿಂದ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ.
ಅದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಜಾತಿ ಗಣತಿ ವರದಿ ಮೂಲ ಪ್ರತಿ CM ಅಲ್ಲೈತೆ R ಅಶೋಕ್. ವಿರೋಧಿಗಳಿಗೆ ಇನ್ನೇನು ಕೆಲಸ, ಮಾಹಿತಿ ಇಲ್ಲದೆ ಮಾತಾಡ್ತಕ್ಕಂಥ ಯಾರಾದರೂ ಕೂಡ ವಿರೋಧ ಪಕ್ಷದ ನಾಯಕರು ನೋಡಿದರೆ ಅದು ಆರೋಪ. ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಸರ್ ಈಗ ಎಕ್ಸ್ಪ್ರೆಸ್ ಕೆನಲ್ ಯೋಜನೆ ಯಾವ ಹಂತದಲ್ಲಿದೆ ಸರ್? ಏನಾದರೂ ನೀವೇನು ಅದನ್ನೇ ಕೇಳ್ತಾ ಇದ್ರೆ ನಮ್ಮ ವಿರೋಧಿಗಳನ್ನ ಕೇಳ್ತಾ ಇಲ್ಲ ನೀವು. ನಮ್ಮ ನೀವು ಸರ್ಕಾರ ಇದೆ ಸರ್ ನಿಮ್ಮದು. ಸರ್ಕಾರ ಇದ್ರೆ ನಾನೇನು ಬುಲ್ಡೋಜರ್ ತಗೊಂಡು ಹೊಡೆಯೋಕ್ಕಾಗ್ತದ, ಮಿಲಿಟರಿ ತಗೊಂಡು ನಿಲ್ಸ್ಕೊಂಡು ಮಾಡೋಕ್ಕಾಗ್ತದ? ವಿರೋಧಿಗಳು ಕೂಡ ನಮಗೆ ಕೈ ಜೋಡಿಸ್ಬೇಕಲ್ವಾ? ಜನತಾ ಪಕ್ಷದವರು, ಜನತಾ ದಳದವರು ಮತ್ತು BJP ಅವರು ಕೈ ಜೋಡಿಸ್ಬೇಕಲ್ವಾ? ಅವ್ರ ಆ ವಿಚಾರ ನೀವು ಕೇಳೋದು ಇಲ್ಲ, ನೀವು ಅವ್ರು ಸದ್ದು ಮಾಡೋದಿಲ್ಲ. ನೆನ್ನೆ ಬಂದಿದ್ರಲ್ಲ, ಇವ್ರು ಬಂದಾಗ MP ಅವ್ರು ಬಂದಾಗ ಕೇಳಿದ್ದೀರಾ ನೀವೆಲ್ಲರ? ಇಲ್ಲ ಮಾಜಿ ಶಾಸಕರು ಬಂದಾಗ ಕೇಳಿದ್ರೆ ನೀವು ಆ ವಿಚಾರ ಚರ್ಚೆನೇ ಮಾಡಲ್ವಲ್ಲ. ಅವರು ಕೂಡ ಸಹಕಾರ ಕೊಡಬೇಕಲ್ಲ. ನಾವು ದುಡ್ಡು ಬಿಡುಗಡೆ ಮಾಡಿಸಿದ್ದೀವಿ, ಎಲ್ಲ ಕೂಡ ಕಾಮಗಾರಿಗೆ ಎಲ್ಲ ಕೂಡ ಪೈಪೆಲ್ಲ ಬಂದು ಬಿದ್ದಿದೆ, ಅಲ್ಲಿ ಆಗಬೇಕು ಅಂತಕ್ಕಂಥ ತೀರ್ಮಾನ ಆಗ್ತಾ ಇದೆ. ಅದಕ್ಕೆ ವಿರೋಧಿಗಳು ಸಹಕಾರ ಕೊಡಬೇಕಲ್ಲ. ಅಲ್ಲಿರ್ತಕ್ಕಂಥ JDSನವರು BJP ಅವರು ಗಲಾಟೆ ಮಾಡ್ತಾವ್ರೆ. ಇವ್ರು ಏನು ಮಾಡ್ತಾವ್ರೆ? ನಿದ್ದೆ ಮಾಡ್ತಾವ್ರೆ ಇವರು. ಜನ ಇವ್ರಿಗೆ ಓಟ್ ಹಾಕಿಲ್ವಾ? ಇವ್ರು MP ಗೆ ಓಟ್ ಹಾಕಿಲ್ವಾ? ಜನ 28,000 ಬಹುಮತ ಕೊಟ್ಟವ್ರು MP ಗೆ. ಆ MP ಅವ್ರು ಕೇಳಬೇಕಲ್ಲ ಬಂದು. ಹಾಂ, ಎಲ್ಲರೂ ಕೇಳಿದ್ರೆ, ನೀವು ಪ್ರಶ್ನೆ ಕೇಳಿದ್ರೆ ಎಲ್ಲರ ಮಾಧ್ಯಮದವರು, ನೀವು ಕೇಳಲ್ಲ ಸರ್. ಆಯ್ತು ಸರ್, ನೀವು ಸರ್ಕಾರ ಇದೆ ಸರ್ ನಿಮ್ಮದು. ಯಾರು ಕೆಲಸ ಮಾಡ್ತಾರೆ ಅವ್ರು? ನಮ್ದೇ ಅದೇ ಅಂತ ನಾವು ಬುಡ್ಡಗೆ ತೊಗೊಂಡೋಗಾಯ್ತೇನ್ರಿ? ನೀವು ಮನವರಿಕೆ ಮಾಡ್ಕೊಡ್ಬೋದಲ್ಲ ಸರ್? ಸಭೆ ನಡೆಸ್ಬಿಟ್ಟು ನೀವು ಅಲ್ಲಿನ ಸ್ಥಳೀಯ ಶಾಸಕರನ್ನ ಮನವೊಲಿಸ್ಬೋದಲ್ಲ ಸರ್? ಏನು ಮನವೊಲಿಸ? ಈಗ CM ಹಂತದಲ್ಲಿ ಸಭೆ ಕರೆದು ಎಲ್ಲ ಸಭೆ ಮಾಡಾಯ್ತು, ಎಲ್ಲ ಮಾಡಿದ್ರು ತರಲೆ ಎಬ್ರಿಸ್ತಾವ್ರಲ್ಲಿ, ತರಲೆ ಮಾಡ್ತಾವ್ರೆ. ಪರಿಹಾರ ಹುಡುಕ್ತೀವಿ, ಅದಕ್ಕೆಲ್ಲ ಪರಿಹಾರ ಹುಡುಕ್ತಾ ಇದೀವಿ. ಪರ್ಯಾಯವಾಗಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಸರ್? ಪರ್ಯಾಯವಾಗಿ ಏನು ಮಾಡ್ಬೇಕು ಹೇಳಿ? ನಾವು ಮಿಲಿಟರಿ ತಗೊಂಡೋಗಿ ತರ್ಬೇಕಷ್ಟೇ. ಹಾಂ ಸರ್, ಅದು ಸಾಧ್ಯನಾ? ಅವರೆಲ್ಲ ಅಡ್ಡ ಮನೆ ಕತ್ತಾರೆ, ಏನು ಮಾಡ್ಬೇಕು ಹೇಳಿ? ಅವ್ರ ಮೇಲೆ ಬುಲ್ಡೋಜರ್ಸ್ಬಿಡೋದಾ? ಅದೆಲ್ಲ ಆಗಲ್ಲ. ಮನವೊಲಿಸ್ತಾ ಇದ್ದೀವಿ ನಾವು. ಅದಕ್ಕೆ ನಮ್ಮ ಇಲ್ಲಿರ್ತಕ್ಕಂಥ ವಿರೋಧಿ ನಾಯಕರಲ್ಲಿ ಮನವಿ ಮಾಡ್ತೀವಿ, ಅವರು ವಿರೋಧಿ ಪಕ್ಷದವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಲಿ ಅಂತ ಮನವಿ ಮಾಡ್ತೀವಿ. ಸರ್, ಈ ಭಾಗಕ್ಕೆ ನೀರಾವರಿ ತರೋದ ವಿಚಾರ ಬಗ್ಗೆ ಸರ್, ಈ ಭಾಗಕ್ಕೆ ಬನ್ನಿ ಒಳಗಡೆ ಸೇರ್ಕೊಳ್ಳಿ. ಓಕೆ. ಕಟ್ ಮಾಡೋದೇ ನೋಡಿ ಅಣ್ಣ, ಒಂದು ನಿಮಿಷ ಅಣ್ಣ. ಓಕೆ ಓಕೆ ಓಕೆ. ಅಷ್ಟು ಶಾ ಅಣ್ಣ